ಬಾಚಬಾರ್ದು. ಕರ್ಲಿ ಕೂದಲು ಬಾಚ್ಬಿಟ್ರೆ ಹೆಂಗಾಗ್ತೀವಿ ಗೊತ್ತಾ? ರಾಮ. ಚಿಕ್ಕ ಹುಡುಗಿ ಇದ್ದಾಗ ಸ್ಕೂಲ್ ಹೈಸ್ಕೂಲ್ ಎಲ್ಲ ಇದ್ದಾಗ ನಂಗೆ ಎಷ್ಟು ಕೋಪ ಬಂದ್ಬಿಡೋದು ಅಂದರೆ ನನ್ನ ಕೂದಲು ಏನಕ್ಕೆ ಹಿಂಗಿದೆ ಅಂತ. ನಮ್ಮಮ್ಮ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಡಿಸಿ ಟೈಟಾಗಿ ಜಡೆ ಹಾಕಿದ್ರು ಹಿಂಗೆಲ್ಲ ಹಿಂಗೆ ಒಳ್ಳೆ ದೆಬ್ಬಗಳಿಗೆ ಎತ್ಕೊಂಬರುತ್ತಲ್ಲ ಹಂಗೆ ಎದ್ದಿರೋದು ನನ್ನ ಕೂದಲೆಲ್ಲ. ಕೂದಲಿಗೆ ಅಂತ ಗೊತ್ತಾದಾಗ ಆವಾಗ ಓಕೆ, ಹಂಗಂದರೆ ಓಕೆ, ಬಹುಶಃ ಇದು ಚಾಲ್ತಿನಲ್ಲಿದೆ. ನಂದು ಇನಿಷಿಯಲ್ ಸಿನಿಮಾಗಳು ಉಪ್ಪಿನಕ್ಕಾಗದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅದರಲ್ಲೆಲ್ಲ ನೋಡಿದ್ರೆ ನೀವು ನಾನು ಅದನ್ನೇ ಮಾಡಿರೋದು. ನನಗೆ ಯಾವ ಕಂಡೀಷ್ನರು ಗೊತ್ತಿರಲಿಲ್ಲ ಅವಾಗ. ದೊಡ್ಡನೇ ಹೇಳೋದು ಅನ್ಸುತ್ತೆ ಇದು. ಈ ನನ್ನ ಮಗನ ನನ್ ಬಿಟ್ರೆ ಗತಿ ಇಲ್ಲ, ನನ್ಗೆ ಅವನ್ ಬಿಟ್ರೆ ಗತಿ ಇಲ್ಲ ಅಂದದ್ದು ಯಾವುದೋ ಒಂದು ಸಿನಿಮಾ. ಅದು ಈ ಬೇಕು ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ್ ಬಿಟ್ರೆ ಗತಿ ಇಲ್ಲ. ಕಂಗ್ರಾಚುಲೇಷನ್ ಬ್ರದರ್. ಆಮೇಲೆ ಅನುಷ್ಕಾ ಶರ್ಮಾ ಅದ್ಯಾವುದೋ ಒಂದು ಇದಕ್ಕೆ ಹೇಳಿರೋದು, ಕನ್ನಡದಲ್ಲಿ ಏನೋ ಇಂಟರ್ವ್ಯೂ ಮಾಡಿದಾಗ ಅಷ್ಟೇ ಅಂತಾಳಲ್ಲ, ಅದು ನಂಗೆ ಏನಾದ್ರು ಹೇಳಕ್ಕಿದ್ರೆ ಅದು ಹೇಳ್ಬಿಟ್ಟು ಅಷ್ಟೇ ಅಷ್ಟೇ. ಬಟ್ ನನಗೆ ನಿಮ್ಮನ್ನ ನೋಡಿದಾಗ ನಿಮ್ಗೂ ಸಿಕ್ಕಿರುವಂತ ಅಪರ್ಚುನಿಟಿ ನಿಮ್ಮ ಕರ್ಲಿ ಹೇರ್. ಹೌದು. ಸೊ ಮೇಂಟೈನ್ ಅದು ಈಸಿ ಅಲ್ಲ ಅಂತ ನನ್ಗನ್ಸುತ್ತೆ. ಅಂದ್ರೆ ಏನೋ ನಂಗೆ ಗೊತ್ತಿಲ್ಲ, ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ಏನ್ ಮಾಡ್ತೀರಾ ಅಂದ್ರೆ ಅದನ್ನ ಹೇಳ್ತಾರೆ ಕೆಲವರು ಬಾಚಬಾರ್ದು ಕರ್ಲಿ ಹೇರ್, ಬಾಚಬಾರ್ದು. ಸೊ ಹೆಂಗೆ ಅಂತಂದ್ರೆ ನಾನ್ ಮಾಡೋದು, ನಾನು ತುಂಬ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅಂದರೆ ಕೆಲವ್ರು ಪಾಪ ಹೇರ್ ಮಾಸ್ಕ್ ಹಾಕೊಂಡು ಅದು ಮಾಡಿ ಇದು ಮಾಡಿ ಏನೇನೋ ಮಾಡ್ತಾರೆ, ನಂಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಸೊ ಒಳ್ಳೆ ಒಂದು ಗರ್ಲ್ಗೆ ಸೂಟ್ ಆಗುವಂಥದ್ದು ಶಾಂಪೂ ಹಾಕೊಳ್ತೀನಿ. ಶಾಂಪೂ ಅದೇ ಆಯಿಲಿಂಗ್ ಮಾಡ್ತೀನಿ. ಫಸ್ಟ್ ಆಯಿಲಿಂಗ್ ಮಾಡಿ 1 hour ಬಿಟ್ಟು ಶಾಂಪೂ ಮಾಡ್ತೀನಿ. ಶಾಂಪೂ ಆದಮೇಲೆ ಕಂಡೀಷ್ನರ್ ಹಚ್ಕೊಳ್ತೀನಿ. ಕಂಡೀಷ್ನರ್ ಹಚ್ಕೊಂಡಾಗ ಡಿಟ್ಯಾಂಗಲ್ ಮಾಡ್ಕೊತೀನಿ. ಕೂದಲನ್ನೆಲ್ಲ ಸಿಕ್ಕೆಲ್ಲ ಬಿಡಿಸ್ಕೊತೀನಿ. ಸಿಕ್ಕೆಲ್ಲ ಬಿಡಿಸ್ಕೊಂಡಾದ್ಮೇಲೆ ತಲೆ ತೊಳ್ಕೊಂಬಿಡ್ತೀನಿ. ಅದಾದಮೇಲೆ ಒಂದು ಸ್ಟೈಲಿಂಗ್ ಕ್ರೀಮು ಮತ್ತು ಜೆಲ್ ಇರುತ್ತೆ, ಮಾಯ್ಶ್ಚರೈಸಿಂಗ್ ಕ್ರೀಮ್ ಥರ ಅದೊಂದು ಹಾಕಿ ಜೆಲ್ ಹಾಕಿ ಕ್ರಂಚ್ ಮಾಡ್ತೀನಿ. ಅಷ್ಟೇ ಮಾಡೋದು ನಾನು. ಆಮೇಲೆ ಬಾಚೋಲ್ಲ. ಆಮೇಲೆ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು 2-3 ದಿನ ಬಿಟ್ಟು ತಲೆ ಸ್ನಾನ ಮಾಡ್ತೀನಿ, ಆವಾಗಲೇ ಬಾಚೋದು. ಬಾಚಬಾರ್ದು. ಕರ್ಲಿ ಕೂದಲು ಬಾಚ್ಬಿಟ್ರೆ ಹೆಂಗಾಗ್ತೀವಿ ಗೊತ್ತಾ? ರಾಮ. ನಾನು ಆಮೇಲೆ ಆಫ್ ಕ್ಯಾಮರಾ ಒಂದು ಫೋಟೋ ತೋರಿಸ್ತೀನಿ. ಬಟ್ ಅಲ್ಲ, ಏನು ಅಂದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಇದಕ್ಕೆ ಏನೆಲ್ಲ ಮಾಡ್ಬೇಕು ಕರ್ಲಿ ಹೇರ್. ಅಂಡ್ ಈಗ ಸ್ಟೈಲ್ ಅಂತೂ ಜಾಸ್ತಿ ಆಗೋಗ್ಬಿಟ್ಟಿದೆ ಕರ್ಲಿ ಹೇರ್. ಅಂಡ್ ಅದನ್ನ ಸ್ಟ್ರೈಟ್ ಹೇರ್ ಇದ್ರೂ ಅದನ್ನ ಕರ್ಲಿ ಮಾಡ್ತಿದ್ದಾರೆ, ಯಾಕಂದ್ರೆ ಆ ಲುಕ್ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಮುಂಚೆ ನಿಮ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ತಾನೆ, ನನಗೆ ಯಾಕಪ್ಪ ಕರ್ಲಿ ಹೇರ್ ಕೊಟ್ಟೆ ಅಂತ? ಗೊತ್ತಾ, ನಾನು ರೂಮಲ್ಲಿ ಚಿಕ್ಕ ಹುಡುಗಿ ಇದ್ದಾಗ ಸ್ಕೂಲ್ ಹೈಸ್ಕೂಲ್ ಎಲ್ಲ ಇದ್ದಾಗ ನಂಗೆ ಎಷ್ಟು ಕೋಪ ಬಂದ್ಬಿಡೋದು ಅಂದರೆ ನನ್ನ ಕೂದಲು ಏನಕ್ಕೆ ಹಿಂಗಿದೆ ಅಂತ. ನಮ್ಮಮ್ಮ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಡಿಸಿ ಟೈಟಾಗಿ ಜಡೆ ಹಾಕಿದ್ರು ಹಿಂಗೆಲ್ಲ ಹಿಂಗೆ ಒಳ್ಳೆ ದೆಬ್ಬಗಳಿಗೆ ಎತ್ಕೊಂಬರುತ್ತಲ್ಲ ಹಂಗೆ ಎದ್ದಿರೋದು ನನ್ನ ಕೂದಲೆಲ್ಲ ಅಸಹ್ಯವಾಗಿ. ನನಗೆ ನಮ್ಮಮ್ಮ ಮನೇಲಿಲ್ಲ ಅಂದಾಗ ರೂಮ್ ಬಾಗಿಲು ಹಾಕೊಂಡ್ಬಿಟ್ಟು ಐರನ್ ಬಾಕ್ಸ್ ಬರ್ತಿತ್ತಲ್ಲ, ನನ್ನ ಕೂದಲು ಹಿಂಗೆ ಹಾಸಿಗೆ ಮೇಲೆ ಹಾಕಿ ಹಿಂಗೆ ಐರನ್ ಮಾಡ್ಕೊತಿದ್ದೆ ನಾನು. ಅವಾಗ ಸ್ಟ್ರೈಟ್ನರ್ ಕಾನ್ಸೆಪ್ಟ್ ಎಲ್ಲ ಗೊತ್ತಿರ್ಲಿಲ್ವಾ? ಕಾಸ್ಟ್ಲಿ ಇರೋದು. ನಮ್ಮ ಅಪ್ಪ ಅಮ್ಮಗೆ ಹೋಗ್ಬಿಟ್ಟು 10th standard 9th standard ಸ್ಟ್ರೈಟ್ನರ್ ಕೊಡ್ಸು ಅಂತಾರೆ, ಸುಮ್ಮನೆ ಇರ್ತಾರ. ಬಟ್ ಇಸ್ತ್ರಿ ಎಲ್ಲ ತಲೆಗೆ ಹಾಕಿದ್ದೀರಾ? ಏನೇನೋ ಮಾಡ್ಕೊಂಡಿದ್ದೀನಿ ಅವಾಗ ಒಂದಷ್ಟು. ಆಮೇಲೆ ಸ್ಟ್ರೈಟ್ನರ್ ಅನ್ನೋ ಒಂದು ಕಾನ್ಸೆಪ್ಟ್, ನನ್ನ ಅಕ್ಕ ಇರೋದು ನನಗೆ. ಸೊ ಅವಳು ನನಗಿಂತ 5 ವರ್ಷ ದೊಡ್ಡವಳು. ಸೊ ಅವಳೊಂದು ಸ್ವಲ್ಪ ಫುಲ್ಲು ಅವಾಗ ನನ್ಗೆ ಅವಳೇ ಒಂಥರ ಸ್ಟೈಲಿಸ್ಟು ಕ್ವೀನು, ಒಂಥರ ಅವಳು ಏನು ಮಾಡಿದ್ರೆ ಅದನ್ನೆಲ್ಲ ಮಾಡಬೇಕು ಅನ್ನೋ ಥರ. ಸೊ ಅವಳು ಇಟ್ಕೊಂಡಿದ್ಲು ಸ್ಟ್ರೈಟ್ನರು. ಅವಳು ಯೂಸ್ ಮಾಡಿದ್ರೆ ಅವಳು ಬೈತಾಳಲ್ಲ ಅಂತ ಅಂದ್ಬಿಟ್ಟು ಹಾಳು ಮಾಡಿಬಿಡ್ತೀನಿ ಅಂತ ಅವಳು ಕಾಲೇಜಿಗೆ ಹೋಗಿದ ತಕ್ಷಣ ತೊಗೊಂಡ್ಬಿಡೋದು ಅದು ನಾನು. ಅದ್ರಲ್ಲಿ ಏನೋ ನನ್ನ ಕೂದ್ಲಿಗ 1 hour ಸ್ಟ್ರೇಟ್ ಮಾಡಿದ್ರು ಸ್ಟ್ರೇಟ್ ಆಗ್ತಿರ್ಲಿಲ್ಲ. ಅವಾಗ ಬರ್ತಿದ್ದು ಸ್ಟ್ರೇಟ್ನರ್ಗಳು ಹುಟ್ಟೋದು. ಅಯ್ಯೋ ರಾಮ. ಒಂದ್ ಮಾಡಕ್ಕೆ ನಿಮ್ಗೆ ಅವರ್ಗಟ್ಲೆ ನಾನು ಐ ಗೇವ್ ಅಪ್. ಬಿಡು, ಇವಾಗ ಇಷ್ಟೇ, ಇನ್ನ ನಾನು ದುಡ್ದು ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಮಾಡಿಸ್ಕೋಬೇಕು ಅನ್ನೋದು ಒಂದು ಗೋಲ್ ಇತ್ತು ನನಗೆ. ಗೋಲ್ ಇತ್ತಾ? ಡಿಗ್ರಿ ಓದುವಾಗ, ಡಿಗ್ರಿ ಅಲ್ಲ ಐ ಥಿಂಕ್ ಒಂದು ಸ್ವಲ್ಪ PUC ಇರಬೇಕು ಅನ್ಸುತ್ತೆ. ಅವಾಗ ನಾನು ಫಸ್ಟು ದುಡ್ಡು ಕೂಡಿಡ್ತೀನಿ ಎಲ್ಲ. ಇವಾಗ ಯಾರ್ದಾರು ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋದರೆ, ಕುಂಕುಮಕ್ಕೆಲ್ಲ ಹೋದರೆ ದಕ್ಷಿಣ ಇಟ್ಕೊಡ್ತಾರೆ, ಅದನ್ನೆಲ್ಲ ಕೂಡಿಡೋದು. ಸ್ಟ್ರೇಟ್ನರ್ ತಗೋಬೇಕು, ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡ್ಬಿಡ್ಬೇಕು ಪರ್ಮನೆಂಟ್ ಅಂತ. ಅವಾಗೆಲ್ಲ 3,500 ಸಾವಿರಕ್ಕೆಲ್ಲ 4,000ಕ್ಕೆಲ್ಲ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಅಂತ. ಆಮೇಲೆ ನಮ್ಮ ಮನೇಲೆಲ್ಲ ಇವಾಗ ಯಾರಾದ್ರೂ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡಿರೋರ್ನೆಲ್ಲ ತೋರಿಸಿ ನೋಡು ಅದು ಹಂಗೆ ಕಾಣುತ್ತೆ, ಇಲ್ಲೆಲ್ಲ ಕರ್ಲಿ ಇರುತ್ತೆ ಮತ್ತೆ ಇಲ್ಲಿಂದ ಸ್ಟ್ರೇಟ್ ಇರುತ್ತೆ, ಆದ್ರೂ ಪರವಾಗಿಲ್ಲ ನಾನು ಮಾಡಿಸ್ಕೋಬೇಕು ಅಂತ ಡಿಸೈಡ್ ಆಗಿದ್ರಿ. ಆದ್ರೂ ಪರವಾಗಿಲ್ಲ ಅಂತ ನಂಗೆ ನಿಜವಾಗ್ಲೂ ಎಲ್ಲಿ ಗೊತ್ತಾ ಸ್ವಲ್ಪ ಬಂದಿದ್ದು ಬುದ್ಧಿ ಅಂತಂದ್ರೆ, ಅನುರೂಪ ಸಿಕ್ಕಾಗ. ಅನುರೂಪ ನನಗೆ ಸಿಕ್ಕಿದ್ದೆ ಈ ಕೂದಲಿಗೆ ಅಂತ ಗೊತ್ತಾದಾಗ
ಆವಾಗ ಓಕೆ ಹಂಗಂದ್ರೆ ಓಕೆ ಬಹುಶಃ ಇದು ಚಾಲ್ತಿನಲ್ಲಿದೆ ಈ ಥರ ಕೂದಲು ಅದನ್ನು ಆವಾಗಲೂ ಏನು ಸ್ಟ್ರೇಟ್ನರ್ ಅಯ್ಯೋ ಕಂಡೀಷ್ನಿಂಗ್ ಅವೆಲ್ಲ ನಂಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಗ್ರೂಮಿಂಗು ಅವೆಲ್ಲ ಅನುರೂಪ ಮಾಡುವಾಗ ಎಷ್ಟು ನನಗೆ ಐ ಥಿಂಕ್ 22 ಸಮಥಿಂಗ್ ಬಟ್ ಗೊತ್ತಿರಲಿಲ್ಲ ಅಂತ ನಾನು ಅವಾಗಂತೂ ಫುಲ್ ತಲೆ ತೊಳ್ಕೊಂಬಿಡೋದು ಶ್ಯಾಂಪು ಹಾಕ್ಕೊಂಬಿಡೋದು ಆಮೇಲೆ ಎಣ್ಣೆ ಹಚ್ಕೊಂಬಿಡೋದು ತಲೆಗೆ ಸ್ವಲ್ಪ ಅದು ಅವಾಗ ಒಂದು ಸ್ವಲ್ಪ ಕೆದ್ರಕೊಳ್ಳಲ್ಲ ಒಂದು ಸ್ವಲ್ಪ ಹಂಗಂಗೆ ನೂಡಲ್ಸ್ ಥರನೇ ಇರುತ್ತೆ ಅಂತ ನಂದು ಇನಿಷಿಯಲ್ ಸಿನಿಮಾಗಳು ಉಪ್ಪಿನಕ್ಕಾಗದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಬಿ ಸುರೇಶ್ ಸರ್ ಡೈರೆಕ್ಷನ್ ಅದರಲ್ಲೆಲ್ಲ ನೋಡಿದ್ರೆ ನೀವು ನಾನು ಅದನ್ನೇ ಮಾಡಿರೋದು ನನಗೆ ಯಾವ ಕಂಡೀಷ್ನರು ಗೊತ್ತಿರಲಿಲ್ಲ ಅವಾಗ ಶ್ಯಾಂಪು ಮಾಡೋದು ಕೊಬ್ಬರಿ ಎಣ್ಣೆ ತೊಗೊಂಬಂದು ಹಚ್ಕೊಳ್ಳೋದು ಕೂದಲಿಗೆ ಬಟ್ ನಿಮ್ಗೆ ಆ ಬೆನಿಫಿಟ್ ಇತ್ತು ಈಗ ಸ್ಟ್ರೈಟ್ ಹೇರ್ ಇರೋರಿಗೆ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಆಮೇಲೆ ಹಿಂಗೆ ಇನ್ನು ಪಾಪ ಫ್ಲಾಟ್ ಬಟ್ ಅವ್ರಿಗೆ ಎಷ್ಟು ಥರ ಸ್ಟೈಲ್ ಮಾಡ್ಬೋದು ಗೊತ್ತಾ ನಿಮ್ಗೆ ನೀವು ಅದೇ ಹೇರ್ ಸ್ಟೈಲ್ಸ್ ಮಾಡ್ಬೋದು ನಮ್ಗೆ ಆ ಹೇರ್ ಸ್ಟೈಲೇ ಇಲ್ಲ ಇದೇ ಹೇರ್ ಸ್ಟೈಲ್ ಪರ್ಮನೆಂಟ್ ನೋಡಿ ನಿಮ್ ಚಾನ್ಸ್ ನಿಮ್ಗೆ ಎಷ್ಟು ದುಡ್ಡು ಉಳಿತು ಅದು ಸರಿ ಬಟ್ ಹಂಗಲ್ಲ ಯಾರಿಗೆ ಸ್ಟ್ರೈಟ್ ಹೇರ್ ಇರುತ್ತಲ್ಲ ಅವ್ರಿಗೆ ಕರ್ಲಿ ಹೇರ್ ಬೇಕು ಅದನ್ನ ನೋಡಿದಾಗ ಖುಷಿ ಆಗುತ್ತೆ ಬಟ್ ನೀವೊಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿಂದ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ನಿಮ್ಮ ಅಕ್ಕ ಎಲ್ಲ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅದನ್ನ ತೋರಿಸಿ ಅಟ್ಲೀಸ್ಟ್ ನೋಡಿ ಕರ್ಲ್ ಆಗುತ್ತೆ ಅದ್ ಮಾಡಿಸ್ಬಿಟ್ರೆ ಆಮೇಲೆ ನಿಮ್ಮ ಹೇರ್ ಕಂಪ್ಲೀಟ್ ಹೋಯ್ತು ನಿಜವಲ್ಲ ಡಮಾರ್ ಬಟ್ ನಿಜ ಅಲ್ವಾ ಅದು ಎಷ್ಟು ನಾವ್ ಅನ್ಕೊಂಡಿರ್ತೀವಿ ನಮ್ಮ ಹತ್ರ ಇರೋದೆಲ್ಲ ನಮಗೆ ಒಳ್ಳೇದಾಗಕ್ಕೆ ಅಂತ ಇರುತ್ತೆ ಆಯ್ತಾ ನಮ್ಗೆ ಇಷ್ಟ ಇರಲ್ಲ ಮಾತ್ರ ಅಲ್ವಾ ಅಂದ್ರೆ ದ ಗ್ರಾಸ್ ಇಸ್ ಗ್ರೀನರ್ ದಿ ಅದರ್ ಸೈಡ್ ಯಾವಾಗ್ಲೂ ಅವ್ರು ಮೋಸ್ಟ್ಲಿ ನಾವು ಚೆನ್ನಾಗಿದ್ದಾರೆ ನನಗಿಂತ ಅವ್ರು ಚೆನ್ನಾಗಿದ್ದಾರೆ ನಾವು ಹೆಣ್ಮಕ್ಳು ಇನ್ನೊಂದು ಗೊತ್ತಾ ನಿಮಗೆ ಐ ಡೋಂಟ್ ನೋ ನಾನು ಹೇಳ್ಬೋದಲ್ವ ಇವಾಗ ನಾವು ಹುಡುಗರು ಹುಡುಗಿಯರನ್ನ ನೋಡಿ ಜಡ್ಜ್ ಮಾಡೋದಕ್ಕಿಂತ ಹುಡುಗಿಯರನ್ನೇ ನೋಡಿ ಜಡ್ಜ್ ಮಾಡ್ತೀವಿ ಗೊತ್ತಾ ಅಂದ್ರೆ ಅದು ಜಡ್ಜ್ ಮಾಡ್ತೀವಿ ಹಿಂಗಿದ್ದಾರೆ ಅಂತಲ್ಲ ಅವ್ರ ಕಾಲು ನೋಡು ನನ್ನ ಕಾಲ್ಗಿಂತ ಎಷ್ಟು ಚೆನ್ನಾಗಿದೆ ಅವ್ನ ಮೂಗು ನೋಡು ನನ್ನ ಮೂಗು ಒಂಚೂರು ಸೊಟ್ಟ ಅಯ್ಯೋ ಹಂಗಿದ್ದಿದ್ರೆ ಚೆನ್ನಾಗಿರೋದು ನನ್ನ ಮೂಗು ನನ್ನ ಕೈಗಳು ನೋಡು ಎಷ್ಟು ದಪ್ಪ ಇದೆ ಒಳ್ಳೆ ನಂಗೆ ಹೆರಿಡಿಟ್ರಿ ಎಲ್ಲ ನಮ್ಮ ಅಮ್ಮನಿಂದ ಬಂದುಬಿಟ್ಟಿದೆ ನನಗೆ ಎಷ್ಟು ಸಲ ಗೊತ್ತಾ ಎಷ್ಟೊಂದು ಜನ ಹುಡುಗಿಯರು ನೋಡಿ ಸಣ್ಣಕ್ಕೆ ಹುಡುಗಿಯರು ಎಷ್ಟು ಚೆನ್ನಾಗಿ ಪುಟ್ಟ ಒಳ್ಳೆ ಚಿಕ್ಕದಾಗ ಸಣ್ಣಕ್ಕೆ ಎಷ್ಟು ಚೆನ್ನಾಗಿ ನಾನು ಒಳ್ಳೆ ಇಷ್ಟು ಎತ್ತರ ಇದ್ದೀನಿ ಒಳ್ಳೆ ನಮ್ಮ ತಾತ ಯಾಕಾದ್ರೂ ಅಷ್ಟು ಉದ್ದ ಇದ್ರು ನಾನು ಯಾಕಾದ್ರೂ ಅಷ್ಟು ಉದ್ದ ಅದನ್ನು ಹಾಗೆ ನಿಜ ಇದೆಲ್ಲರೂ ಮಾಡೋದು ಇಷ್ಟೇ ಹುಡುಗಿರು ಯಾಕಂದ್ರೆ ಎಲ್ಲ ಅನ್ಕೊಂಡಿರ್ಬೋದು ಮೇ ಬಿ ಹುಡುಗರನ್ನ ನೋಡ್ತಾರೆ ಇಲ್ಲ ಹುಡುಗಿಯರನ್ನೇ ನೋಡೋದು ಹಂಗ ಆ ತರ ಇಲ್ಲ ಅಲ್ಲ ಜನ ಹಿಂಗೂ ಅನ್ಕೋತಾರೆ ನಾವ್ ಸುಮ್ನೆ ನೋಡಿ ನಮ್ಗೆ ಹಂಗಿಲ್ವಲ್ಲೋ ಅಯ್ಯೋ ಅವ್ರಿಗೆ ಅದು ಚೆನ್ನಾಗಿದೆಯಲ್ಲ ಅದು ಹಂಗೆ ಕಂಪೇರ್ ಮಾಡ್ಕೊಡೋ ಬುದ್ಧಿ ನಮ್ಗೆ ಹಾಗಿದ್ದಕ್ಕೆ ಈಗ ಮೇಕಪ್ ಇಂಡಸ್ಟ್ರಿ ಆಮೇಲೆ ಸ್ಕಿನ್ ಕೇರು ಎಲ್ಲೆಲ್ಲ ಕೇರ್ಗಳೆಲ್ಲ ಇಂಪ್ರೂವ್ ಆಗಿದೆ ಇಲ್ಲ ಅಂದ್ರೆ ಪಾಪ ಅವರು ಬಾಗಿಲು ಮುಚ್ಕೊಂಡು ಹೋಗ್ಬೇಕಿತ್ತು ಬಟ್ ಈ ಪ್ರಮೋಷನ್ ಎಲ್ಲ ಮಾಡ್ತಾರೆ ಗೊತ್ತಾ ತುಂಬಾ ಜನ ಪ್ರಮೋಷನ್ ಮಾಡ್ತಾರೆ ಹೇರ್ ಪ್ರಾಡಕ್ಟ್ ಸ್ಕಿನ್ ಕೇರ್ ಆಮೇಲೆ ಎಲ್ಲ ಪ್ರಾಡಕ್ಟ್ಗಳನ್ನ ಪ್ರಮೋಷನ್ ಮಾಡ್ತಾರೆ ಈ ಪ್ರಮೋಷನ್ ಮಾಡೋದು ಎಷ್ಟು ಸರಿ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಅವ್ರು ಕ್ರಾಸ್ ಚೆಕ್ ಮಾಡ್ದೇನೆ ಮಾಡ್ತಾರೆ ಅನ್ನೋದು ಕೆಲವರು ಇರ್ತಾರೆ ಕೆಲವರು ಜೆನ್ಯೂನ್ ಆಗಿ ಮಾಡ್ತಾರೆ ಈಗ ನೀವು ಪ್ರಮೋಟ್ ಮಾಡ್ತೀರಾ ಮಾಡಲ್ವಾ ಅದು ಹೇಗೆ ನಾನು ಯಾವಲ್ಲೋ ಒಂದೇ ಯಾವ್ದೋ ಪ್ರಾಡಕ್ಟ್ ಮಾಡಿದ್ದೆ ಅನ್ಸುತ್ತೆ ಅದೂ ಯಾಕೆ ಅಂತಾರೆ ನನ್ನ ಫ್ರೆಂಡಿಂದೇ ಪ್ರಾಡಕ್ಟ್ ಅದು ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಗೊತ್ತಿತ್ತು ಅದು ಸಮೋಸ ಅದು ಯಾವುದೋ ಒಂದು ಬ್ರ್ಯಾಂಡು ಅದು ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಆರೋಗ್ಯ ಏನೂ ಆಗಿರಲಿಲ್ಲ ಅದಕ್ಕೋಸ್ಕರ ಅದು ಚೆನ್ನಾಗಿದೆ ಅಂತ ಹೇಳಿದ್ದೆ ಯಾವಾಗ ಅದು ಕೋವಿಡ್ ಟೈಮಲ್ಲಿ ಬಿಟ್ಟರೆ ನಾನು ಪ್ರಮೋಷನ್ ಮಾಡಿಲ್ಲ ನಂಗೆ ಗೊತ್ತಿಲ್ಲ ನಾನು ಮಾಡಲ್ಲ ಅನಿಸುತ್ತೆ ನನಗೆ ಅಂದರೆ ಅದ್ರ ಕಡೆ ನನಗೆ ಒಲವು ಸ್ವಲ್ಪ ಕಡಿಮೆನೇ ಒಂದೇನಕ್ಕೆ ಅಂತಂದರೆ ಯಾವುದೇ ಪ್ರಾಡಕ್ಟ್ ಆಗಿರಲಿ ಒಂದಷ್ಟು ದಿನ ನಾವು ಯೂಸ್ ಮಾಡಿದ್ಮೇಲೆ ಅದ್ರ ರಿಸಲ್ಟ್ ಏನೋ ನಮಗೆ ಗೊತ್ತಾಗೋದು ಬಟ್ ಬ್ರ್ಯಾಂಡ್ಸ್ಗೆ ಅಷ್ಟು ಟೈಮ್ ಇರಲ್ಲ ಅವ್ರು ಕೊಟ್ಟಿದ್ದ ಕೂಡಲೇ ಒಂದು ದುಡ್ಡಿಗೆ ಅಗ್ರಿಮೆಂಟ್ ಆಗುತ್ತೆ ಅದನ್ನು ಪ್ರಮೋಟ್ ಮಾಡೋಕ್ಕೂ ಇಮಿಡಿಯೇಟಾಗಿ ದುಡ್ಡು ಕೊಡ್ತಾರೆ ಸೊ ನನಗೆ ಹಂಗೆ ಸುಮ್ಮನೆ ನಂಗೆ ಏನೇನೋ ಹೇಳ್ಬಿಡೋಕೆ ನನಗೆ ಮನಸ್ಸೊಪ್ಪಲ್ಲ ಆಮೇಲೆ ಏನಂತಾರೆ ಅದು ಚೆನ್ನಾಗಿಲ್ಲ ಅಂದರೂ ಅಥವಾ ಅಯ್ಯೋ ಪಾಪ ಅವ್ರು ದುಡ್ಡು ಕೊಡ್ತಿರಲ್ಲ ಅನ್ನೋ ಕಾರಣಕ್ಕೆ ನನಗೆ ಸುಳ್ಳು ಹೇಳೋಕೆ ನನಗಿಷ್ಟ ಇಲ್ಲ ಸೊ ಪ್ಲಸ್ ನಂದೇನು ಗೊತ್ತಾ ನಾನಿಲ್ಲಿರೋದು ಆ್ಯಸ್ ಅ ಆ್ಯಕ್ಟರ್ ಆ್ಯಸ್ ಅ ಡೈರೆಕ್ಟರ್ ನನಗೆ ಅದು ಮಾಡಬೇಕು ನನ್ನ ಗೋಲ್ ನನಗೆ ತುಂಬ ಕ್ಲಿಯರ್ ಇದೆ ನನಗೆ ಬೇರೆ ನಾನೇನು ಮಾಡಲ್ಲ ನಾನು ಮಾಡೋದು ಆ್ಯಕ್ಟಿಂಗ್ ಬಿಟ್ಟರೆ ಡೈರೆಕ್ಷನ್ ಬಿಟ್ಟರೆ ರೈಟಿಂಗು ಇದಕ್ಕೆ ಸಂಬಂಧಪಟ್ಟಿರೋಂಗೆ ಅಷ್ಟೇ ಬಿಟ್ಟರೆ ನನಗೆ ಸದ್ಯದವರೆಗೂ ಅಂತೂ ನನಗೆ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡಬೇಕು ಅಂತ ಅನಿಸಿಲ್ಲ ಮುಂದೆ ಗೊತ್ತಿಲ್ಲ ಯಾರಿಗೆ ಗೊತ್ತು ಆಮೇಲೆ ಏನೋ ಮುಂದೆ ಬಂತು ಮಾಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಈ ಇಂಟರ್ವ್ಯೂ ಇಟ್ಕೊಂಡ್ಬಿಡ್ಲಿ ಅವಾಗ ನೀವು ನಮ್ಮ ಜನ ಎಷ್ಟು ಶಾರ್ಪ್ ಅಂದ್ರೆ ನೀವು ಎಷ್ಟು ವರ್ಷ ಬೇಕಾದ್ರೂ ಹಿಂದೆ ಮಾತಾಡ್ಕೊಂಡಿರ್ಲಿ ಟ್ರೋಲರ್ಸ್ ಅಂತೂ ಅಲ್ಟಿ ಟ್ರೋಲರ್ಸ್ ಇದಾರೆ ಈಗ ನಮ್ಗೆ ಬಟ್ ಕೆಲವರೆಲ್ಲ ನಿಜ ಒಂಥರ ಫುಲ್ ಎಂಟರ್ಟೈನಿಂಗ್ ಕೆಲವು ಟ್ರೋಲ್ಗಳು
ಯಾರ್ದು ಅಂದ್ರೆ ಎಮೋಷನ್ಸಿಗೆ ಹರ್ಟ್ ಮಾಡದೆ ಜೋಕ್ಗಳು ಕ್ರಿಯೇಟ್ ಮಾಡ್ತಾರಲ್ಲ, ಅದ ಮೀಮ್ಸ್ನೆಲ್ಲ ಕ್ರಿಯೇಟ್ ಮಾಡ್ತಾರಲ್ಲ, ದಟ್ ಇಸ್ ರಿಯಲಿ ಫನ್ನಿ. ನಿಮ್ಗೆ ಯಾವ್ದಾದ್ರು ನೆನಪಿದ್ಯಾ ನೀವು ಯಾರ ಹತ್ರದ್ದು ಹೇಳಿ ನಕ್ಕಿದ್ದು ಅಥವಾ ಯಾರಿಗಾದ್ರು ಶೇರ್ ಮಾಡಿ ನಕ್ಕಿದ್ದು? ಯಾಕಂದ್ರೆ ಕೆಲವೆಲ್ಲ ನಮ್ಗೆ ರಿಲೇಟಬಲ್ ಇರುತ್ತೆ, ನಾವು ತುಂಬಾ ನಗ್ತೀವಿ ಕೆಲವು ಟ್ರೋಲ್ಸ್ ನೋಡಿದಾಗ, ಎಷ್ಟೊಂದು ಏನೇನೋ ಹೇಳಕ್ಕೂ ಆಗದೆ ಇರೋಂಥದ್ದು ಎಷ್ಟೊಂದಿದೆ ಗೊತ್ತಾ. ನಾವೆಲ್ಲ ಇವಾಗ ಇವರು ದರ್ಶನ್ ಸರ್ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅದನ್ನ ನಾನು ದಿನಕ್ಕೊಂದು 10 ಸಲ ಹೇಳ್ತಿರ್ತೀನಿ. ನನಗೆ ಯಾರೋ ಫ್ರೆಂಡ್ಸ್ ಏನೋ ಮಾತಾಡ್ತಾ ಇರ್ತಾರೆ, ಏನೋ ಕಾನ್ವರ್ಸೇಷನ್, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಂತ ಹಂಗೆ ರೆಗ್ಯುಲರ್ ಕಾನ್ವರ್ಸ್. ಆಮೇಲೆ ಎಷ್ಟೊಂದು ದೊಡ್ಡಣ್ಣ ಅವ್ರ ಕಾಮಿಡಿ, ಸಾಧು ಕೋಕಿಲ ಅವ್ರ ಕಾಮಿಡಿಗಳೆಲ್ಲ ಈ ಮೀಮ್ಗಳ ತರ ಬಂದ್ಬಿಡ್ತಲ್ಲ ಅವ್ರದ್ದು. ಈಗ ಯಾರಾದ್ರು ಜಗಳಕ್ಕೆ ಬಂದ್ರೆ ಈಗ ದಟ್ಟಿ ನೀನು ಬರಬೇಡ ನಾನು ಬರಲ್ಲ. ಆಮೇಲೆ ಇನ್ನೊಂದು ನಾನು ನನ್ನ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಹೇಳ್ಕೊತಾ ಇರ್ತೀವಿ ಇದನ್ನ, ಏನದು ಅದೇನೋ ಅದು ಈ ನನ್ನ ಮಗನ್ಗೇನ ಅಥವಾ ದೊಡ್ಡನೇ ಹೇಳೋದು ಅನ್ಸುತ್ತೆ ಇದು, ಈ ನನ್ನ ಮಗನ್ ನನ್ ಬಿಟ್ರೆ ಗತಿ ಇಲ್ಲ, ನನ್ಗೆ ಅವ್ನ್ ಬಿಟ್ರೆ ಗತಿ ಇಲ್ಲ ಅಂತದ್ ಯಾವ್ದೋ ಒಂದು ಸಿನಿಮಾ, ಅದು ಐ ಥಿಂಕ್ ಯಾವ್ದು ಮರ್ತೋಗ್ಬಿಟ್ಟಿದೆ. ಅದು ಒಂಥರ ಆ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಬೇರೆ ಯಾವ್ದಾದ್ರು ಫನ್ನಿ ಬಯೋದಿದ್ರೆ ಅಥವಾ ಏನಾದ್ರು ಬೇರೆ ವರ್ಡ್ ಯೂಸ್ ಮಾಡ್ತೀರಿ ಈ ತರ? ಈಗ ನಾವೆಲ್ಲ ಕಾಲೇಜಲ್ಲಿ ಇರ್ಬೇಕಂದ್ರೆ ಏನಾದ್ರು ಮಿಸ್ಟೇಕ್ ಆಗುತ್ತೆ, ನಮ್ಮನ್ನ ಕ್ಲಾಸಿಂದ ಹೊರಗಡೆ ಹಾಕಿರ್ತಾರೆ, ಅವಾಗ ಇದೆಲ್ಲ ಬೇಕು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳೋದಕ್ಕೆ ಅಂತ ಹೇಳ್ತೀವಿ. ಸೊ ಇಂಥದ್ದೆಲ್ಲ ಅದೇ ರೆಗ್ಯುಲರ್ ಆಗಿ ಏನೇನೋ ಒಂದಷ್ಟು. ಆಮೇಲೆ ಇವಾಗ ಇನ್ನೊಂದೇನೋ ಅಂದ್ರೆ ಸ್ಟಿಕ್ಕರ್ಗಳು ನಮ್ಗೆ ಯಾವ್ಯಾವ್ದೋ ಹೆಂಗೆಂಗೋ ಕೋತಿರ್ತಾರೆ ಫೋಟೋಗಳೆಲ್ಲ, ಒಂದೊಂದ್ಸಲ ಫ್ರೆಂಡ್ಸ್ ಗ್ರೂಪಲ್ಲಿ ನಾವೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಸ್ಟಿಕ್ಕರ್ ಥರ ಮಾಡ್ಬಿಡ್ತಾರೆ. ಈ ವಾಟ್ಸಪ್ಪಲ್ಲಿ ಸ್ಟಿಕ್ಕರ್ಸ್ ಥರ ಎಲ್ಲ ಅದನ್ನ ಕಳಿಸ್ಬಿಡೋದು ಎಲ್ಲದಕ್ಕೂ. ನನ್ನ ಮುಖ ನಾನು ಹೆಂಗೋ ಇಟ್ಕೊಂಡು ಕೂತಿರೋದನ್ನ ಎಲ್ಲದಕ್ಕೂ ರಿಯಾಕ್ಷನ್ಗಳು ಅದನ್ನ ಹಾಕೋದು, ಹಂಗೆಲ್ಲ ಮಾಡ್ತಾರೆ ಸ್ವಲ್ಪ ನನ್ನ ಫ್ರೆಂಡ್ಸ್. ಮಜಾ ಇರುತ್ತಲ್ವಾ ಇದು? ಆಕ್ಚುಲಿ ನೋಡಿ, ನಾವು ಖುಷಿಯಾಗಿರ್ಬೇಕು ಅಂದ್ರೆ ಎಷ್ಟೆಲ್ಲ ಟೂಲ್ಸ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಖುಷಿಯಾಗಿದ್ರೆ ಸಾಕು. ಹೌದು. ಆಮೇಲೆ ಅನುಷ್ಕಾ ಶರ್ಮಾ ಅದ್ಯಾವುದೋ ಒಂದು ಇದಕ್ಕೆ ಹೇಳಿರೋದು, ಕನ್ನಡದಲ್ಲಿ ಏನೋ ಇಂಟರ್ವ್ಯೂ ಮಾಡಿದಾಗ ಅಷ್ಟೇ ಅಂತಾಳಲ್ಲ, ಅದು ನಂಗೆ ಏನಾದ್ರು ಹೇಳಕ್ಕಿದ್ರೆ ಹೇಳ್ಬಿಟ್ಟು ಅಷ್ಟೇ. ಅದು ಟ್ರೋಲರ್ಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ, ಏನಾದ್ರು ಹೇಳೋದು ಆಮೇಲೆ ಅಷ್ಟೇ. ಸೊ ಮಜಾ ಇರುತ್ತೆ. ಮತ್ತೆ ಇದು ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ಸ್ ಏನೇನೋ ಅದ್ರದ್ದು ಒಂದಷ್ಟು ರಾಶಿ. ಆಮೇಲೆ ಇವ್ರದ್ದು ಶಿವಣ್ಣ ಅವ್ರದ್ದು ಒಂದು ಇದು ಯಾವ ಪಿಕ್ಚರಪ್ಪ ಅದು, ಅದರಲ್ಲಿ ತಡಿಯೋ ಯಾಕೋ ಅಂತಾರೆ ಗೊತ್ತಾ, ಒಂದು ಯಾವ್ದದು ಪಿಕ್ಚರ್ ಹೆಸರೇ ಮರ್ತೋಯ್ತು ನನಗೆ. ಅದೊಂದು ಆ ಥರದ್ದು, ಯಾರಾದರೂ ಆ ಥರ ಪಡ್ತೀರಿ, ತಡಿಯೋ ಯಾಕೋ ಅನ್ನೋದು ಅವ್ರ ಥರ. ಬೇರೆ ಯಾವ್ದಿದೆ ಒಳ್ಳೆ ಮಜಾ. ಈಗ ನನ್ನ ಫ್ರೆಂಡ್ಸ್ ನಂಗೆ ಜಾಸ್ತಿ ಏನ್ ಹೇಳೋದು ಹೇಳಿ, ಏನ್ರಿ ಮೀಡಿಯಾ ಏನ್ ಮೀಡಿಯಾ ಅಂತ. ಅಯ್ಯೋ ರಾಮ, ಆಕ್ಚುಲಿ ಎಷ್ಟು ರಿಲೇಟೇಬಲ್ ಅಲ್ವಾ, ಫುಲ್ ಮಜಾ ಇರುತ್ತೆ ಆ ಥರದೆಲ್ಲ. ಆಮೇಲೆ ಎಷ್ಟೊಂದು ನೋಡಿದ್ರೆ ನಮ್ಮ ಹಳೆ ಕಾಮಿಡಿ ಆಕ್ಟರ್ಸ್ಗಳು ಹೇಳಿರೋದನ್ನೇ ತೆಗೆದು ಎಲ್ಲ ಈ ತರ ಮೀಮ್ಗಳು ಮಾಡಿರ್ತಾರೆ, ಅದು ಇನ್ನೂ ಮಜಾ. ಟೆನ್ನಿಸ್ ಕೃಷ್ಣ ಅವ್ರ ಡೈಲಾಗು ಏನೇನೋ, ಇದು ಬರ್ತಾ ಇಲ್ಲ ಅಬ್ಬಾ. ಆಮೇಲೆ ಇದು ಅಮೈ ನಾ ಬರಕಿಲ್ಲ ಅಂತ, ಕರೆಕ್ಟ್ ಹೌದು. ಅದ್ಯಾರು ಟೆನ್ನಿಸ್ ಕೃಷ್ಣ ಅವ್ರದ್ದು ಏನೋ ನೆನಪಾಗ್ತಿಲ್ಲ. ಮತ್ತೆ ಅವರೇ ಹೇಳ್ತಾರೆ ಇದು ಗಂಟೆ ಅಲ್ಲ ಬೆಲ್ ಹೊಡಿಲಿಲ್ವೇ ಅಂತ ಇನ್ನೊಂದು ಹೇಳ್ತಾರೆ. ಹೌದು, ಆ ಥರದ್ದೆಲ್ಲ ಈಗ ರೆಗ್ಯುಲರ್ ಕಾನ್ವರ್ಸೇಷನ್ಗಳಲ್ಲಿ ಇವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ಗಳ ಜೊತೆ. ಬಟ್ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಆಕ್ಚುಲಿ ಆ ಡೈಲಾಗ್ಸ್ ಗಳನ್ನೆಲ್ಲ ನೆನಪು ವಾಪಸ್ ಮಾಡಲ್ಲ. ಈಗ ತುಂಬಾ ದಿನ ಆಗಿದೆ ಆಕ್ಚುಲಿ. ಹೌದಾ? ಆಮೇಲೆ ಹೆಂಗ ಗೊತ್ತಾ, ಇವಾಗೆಲ್ಲ ಫ್ರೆಂಡ್ಸ್ಗಳ್ದು ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಇರೋದ್ರಿಂದ ಮ್ಯಾಚ್ ಮಾಡಿಕೊಂಡು ನಾವೆಲ್ಲ ಪ್ಲ್ಯಾನಿಂಗೇ ಜಾಸ್ತಿ ಆಗ್ಬಿಡುತ್ತೆ. ಮೀಟ್ ಮಾಡೋದಕ್ಕಿಂತ ಪ್ಲ್ಯಾನಿಂಗು ಗ್ರೂಪಲ್ಲಿ ಏನಿಲ್ಲ ಅಂದರೆ ಸುಮ್ಮನೆ ಅಲ್ಲೋಗೋಣ ಇಲ್ಲೋಗೋಣ ಇವತ್ತೋಗೋಣ ಅವತ್ತೋಗೋಣ 1-2 ತಿಂಗಳು ಮುಂಚಿಂದ ಇವಾಗಿಂದಾನೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಇದೇ ಥರ ತೂತು ಆಗಲ್ಲ. ಅಯ್ಯೋ ಟ್ರಿಪ್ ಅಂತೂ ಬಿಡಿ, ನಿಜವಾಗ್ಲೂ ಅದು ನಾನು ಹೋದ ವರ್ಷ ಯಾವಾಗಲೂ ಟ್ರಾವೆಲ್ಲೇ ಮಾಡೋಕ್ಕಾಗಿಲ್ಲ. ನಂಗೆ ಟ್ರಾವೆಲಿಂಗ್ ಇಷ್ಟ ಮಾಡಿಲ್ಲ ಮಾತ್ರ. 1 ವರ್ಷ ಆಗೋಯ್ತು ಹತ್ತತ್ರ, ಹೋಗಕ್ಕೆ ಆಗಿಲ್ಲ ಎಲ್ಗೂ ಹೋಗ್ಬೇಕು. ಈಗೇನು ಮಳೆಗಾಲ ಸ್ಟಾರ್ಟ್ ಆಯ್ತು, ಈಗ ಟ್ರಾವೆಲ್ ಮಾಡೋ ಟೈಮ್ ಮಳೆಗಾಲ ಇರುತ್ತೆ. ಆಕ್ಚುಲಿ ಮಳೆಗಾಲದಲ್ಲಿ ಹೋದ್ರೆ ಎಲ್ಲ ಕಡೆ ಆಫ್ ಸೀಸನ್ ಇರುತ್ತೆ, ಜನ ಕಡಿಮೆ ಇರ್ತಾರೆ, ಸ್ವಲ್ಪ ಕೇರ್ಫುಲ್ ಆಗೂ ಇರ್ಬೇಕು ಮಾತ್ರ ಮಳೆಗಾಲದಲ್ಲಿ ಓಡಾಟ ಅಲ್ವಾ. ಹೌದು, ಸೇಫ್ ಆಗಿ. ಬಟ್ ನನಗೆ ತುಂಬಾ ಜನ ಜಂಗುಳಿದ್ರೆ ನಂಗೆ ಇಷ್ಟ ಆಗಲ್ಲ ಟ್ರಾವೆಲ್ ಮಾಡೋಕ್ಕೆ. ತುಂಬಾ
ನೇಚರ್ ಇಷ್ಟಪಡ್ತೀರಾ ನೀವು? ಇಷ್ಟಪಡ್ತೀನಿ. ಟ್ರೆಕ್ಕಿಂಗ್ ಇಷ್ಟಪಡಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್. ಅಂದರೆ ನನಗೆ ಟ್ರೆಕ್ಕಿಂಗ್ ಏನು ಅಂತಂದರೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗ್ಬಿಟ್ಟು ಏನು ನೋಡೋದು ಅದನ್ನೆಲ್ಲ ಅಂತ ನನಗೆ ಯಾರು ಕರ್ಕೊಂಡೋದ್ರೆ ಆರಾಮಾಗಿ ಹೋಗಿ ಕೂತ್ಕೊಂಡು ನೋಡ್ಕೊಂಡ್ಬರ್ತೀನಿ. ಅಲ್ಲ, ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಕರೆಕ್ಟ್. ತುಂಬಾ ಜನರಿಗೆ ಟ್ರೆಕ್ಕಿಂಗ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ದೇಹ ದಂಡಿಸ್ತಾರಲ್ಲ, ಅದು ಮೇ ಬಿ ರಿಲ್ಯಾಕ್ಸ್. ಗಂಡಂಗೆ ತುಂಬಾ ಇಷ್ಟ. ನೀವು ಅದಕ್ಕೆ ಹೇಳಿದ್ದು ಟ್ರೆಕ್ಕಿಂಗ್. ನೀನು ಟ್ರೆಕ್ಕಿಂಗ್ ಬರಲ್ಲ, ನಾನು ಟ್ರೆಕ್ಕಿಂಗ್ ಬರಲ್ಲಪ್ಪ, ನೀನು ಹೋಗೋ, ನಾನು ಬೇಕಿದ್ರೆ ಇಲ್ಲೆಲ್ಲ ಕೂತಿರ್ತೀನಿ, ನೀನು ಬಾ ಅಂತೀನಿ ನನಗೆ. ಸೊ ಬಟ್ ಫ್ರೆಂಡ್ಸ್ ಜೊತೆಲ್ಲ ಹೋಗುವಾಗ ಐ ಗೋ ಟು ಬೀಚ್. ನಂಗೆ ಬೀಚಸ್ ತುಂಬ ಇಷ್ಟ, ಸೈಲೆಂಟಾಗಿರೋ ಬೀಚ್ಗಳು ಇಷ್ಟ, ಕೆಫೆ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಷ್ಟ. ಒಬ್ಬೊಬ್ಳೆ ಇರೋಕ್ಕೆ ನಂಗೆ ಇಷ್ಟ ಆಗುತ್ತೆ. ಅಂದರೆ ಇಲ್ಲೂ ಬೆಂಗಳೂರಲ್ಲೂ ಎಷ್ಟೊಂದು ಕೆಫೆಗಳಿಗೆ ಒಬ್ಬಳೇ ಹೊರಟೋಗಿರ್ತೀನಿ, ಸುಮ್ಮನೆ ಆರಾಮಾಗಿ ಕೂತಿರ್ತೀನಿ ಕಾಫಿ ಗಿಫಿ ಕುಡ್ಕೊಂಡು. ಓಕೆ, ನಂಗೆ ತುಂಬ ಇವಾಗ ನನಗೆ ಒಂಥರ ವಿಚಿತ್ರ ಅನ್ಸುತ್ತೆ. ನಾನು ಆ್ಯಕ್ಚುಲಿ ನಂಗೆ ಜನರು ಇಷ್ಟನೇ, ಅಂದರೆ ಇವಾಗ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಇದ್ದಾಗ ಚೆನ್ನಾಗೇ ಇರ್ತೀನಿ. ಬಟ್ ಇವಾಗ ನಾನೊಂದು ಇಡೀ ದಿನ ಒಂದಷ್ಟು ಜನರ ಜೊತೆ ಮಾತಾಡ್ಬಿಟ್ಟಿದ್ದೀನಿ ಅಂತಂದರೆ ರಾತ್ರಿ ಎಷ್ಟೊತ್ತೇ ಆಗಿರಲಿ, ನಮ್ಮ ಮನೆಗೆ ಬರೋದು 12-1 ಆಗಿರುತ್ತೆ ಅಂದ್ಕೊಳ್ಳಿ, 1 hour ನಾನು ಒಬ್ಬಳೇ ಸುಮ್ಮನೆ ಕೂತಿರ್ತೀನಿ. ನನಗೇನು ಬೇಕೋ, ಏನೋ ಟಿ ವಿ ನೋಡೋದೋ ಅಥವಾ ಏನೋ ಪುಸ್ತಕ ಓದೋದೋ, ಮೊಬೈಲ್ ಲೂಡೋ ಆಡೋದೋ, ಏನೋ ಒಂದು ಒಟ್ಟು ನಾನು ಒಬ್ಬಳೇ ಇರಬೇಕು. ಒಂದು ಅಟ್ಲೀಸ್ಟ್ ಮಲ್ಗಕ್ಕೆ ಮುಂಚೆ ಒಂದು 1 hour ನಾನು ಒಬ್ಬಳೇ ಇರಬೇಕು. ನನಗೆ ಇಂಪಾರ್ಟೆಂಟ್, ಅದು ವೆರಿ ವೆರಿ ಇಂಪಾರ್ಟೆಂಟ್ ನನಗೆ. ಆಕ್ಚುಲಿ ಇಂಥ ಟೈಮ್ ಎಲ್ರಿಗೂ ಕೊಟ್ಕೋಬೇಕಲ್ಲ. ಹೌದು, ಬೇಕಿರುತ್ತೆ. ಹೌದೌದು. ಬಟ್ ಗೊತ್ತಿರಲ್ಲ ಎಲ್ರಿಗೂ, ಸುಮ್ಮನೆ ಹೋಗೋದು, ಸುಸ್ತಾಗಿರುತ್ತೆ, ಬಿತ್ಕೊಳ್ತಾರೆ ಅಥವಾ ಹೌದು. ಆಮೇಲೆ ಆ ಸ್ಪೇಸ್ ಅನ್ನೋದು ಐ ಥಿಂಕ್ ಪ್ರತಿಯೊಬ್ಬನಿಗೂ ಇಂಪಾರ್ಟೆಂಟು. ಮದುವೆ ಆಗಿರಲಿ ಆಗಿಲ್ಲದೆ ಇರಲಿ, ಅಥವಾ ಅಪ್ಪ ಅಮ್ಮನಿಂದ ಮಕ್ಕಳಿಗೆ ಸ್ಪೇಸು, ಅಥವಾ ಮಕ್ಕಳಿಂದ ಅಪ್ಪ ಅಮ್ಮನಿಗೆ, ಅಥವಾ ಗಂಡ ಹೆಂಡತಿ ಗಂಡಂಗೆ ಆ ಸ್ಪೇಸ್ ಕೊಡಬೇಕು. ಇಲ್ಲಾಂದರೆ ಅದೊಂಥರ ಹೋಗುತ್ತೆ. ಥ್ಯಾಂಕ್ಫುಲಿ ನಾನು ನಿಶಾಂತ್ ನನ್ನ ಗಂಡ, ಅವನು ಈಸ್ ಅ ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಅವ್ನಿಗೆ ನನ್ನಿಂದ ಸ್ಪೇಸ್ ಬೇಕು ಅನಿಸ್ತಾರೆ ಆ ಥರ. ಅವ್ನು ಹೆಂಗೆ ಅಂತಂದರೆ ವರ್ಷಕ್ಕೆ ಒಂದು 15 ದಿನ ಹೊರಟೋಗ್ತಾನೆ ನೇಪಾಲ್ಗೆ ಎಲ್ಲರೂ ಬೆಟ್ಟ ಗುಡ್ಡದ ಕಡೆ. ಅಲ್ಲಿ ಜನರ ಸಂಪರ್ಕ ಇರಬಾರದು ಬೇಸಿಕಲಿ ಅಂತ ಕಡೆ, ಒಂದು ನೆಟ್ವರ್ಕ್ ಇರಬಾರ್ದು. ನನಗೆ ಇನಿಷಿಯಲಿ ಮದುವೆ ಹೊಸದ್ರಲ್ಲಿ ಭಯ ಆಗೋಗೋದು, ನೀವು ಫೋನೇ ಮಾಡಿದ್ರಲ್ಲ, ಫೋನ್ ಮಾಡಿಲ್ಲ, ಫೋನ್ ಸಿಗ್ತಿಲ್ಲ ಅಂತ. ನಮ್ಮ ಅತ್ತೆ ಏನು ತಲೆ ಕೆಡ್ಸ್ಕೊಬೇಡ, ಏನಾಗಿರಲ್ಲ, ಅವ್ನು ಹಿಂಗೆ ಮಾಡ್ತಾನೆ, ಇಷ್ಟು ವರ್ಷದಿಂದ ಹಿಂಗೆ ಹೋಗ್ತಿದ್ದಾನೆ ಬರ್ತಾನೆ ಅಂತಾರ ಹೇಳ್ಬಿಟ್ಟು ಹೋಗಿರ್ತಾನೆ. ಬಟ್ ಅಲ್ಲಿಂದೇನು ಫೋನ್ ನಮ್ಗೇನು ಬರ್ತಿಲ್ವಲ್ಲ ಅಂತ ಗಾಬರಿ ನನಗೆ. ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಜಾಸ್ತಿನೇ ಇಟ್ಕೊಂಡಿದ್ರಿ, ಈಗೆಲ್ಲ ಅಭ್ಯಾಸ ಇಂಥದ್ದೆಲ್ಲ ಇಲ್ಲ. ಅವ್ನು ಸೆಟ್ ಮಾಡಿಲ್ಲ. ಇಲ್ಲ ಅವ್ರ ಬಾರಿ ಸ್ಮಾರ್ಟ್ ಅವ್ರು ಮುಂಚಿಂದನೂ ಇಷ್ಟೇ ಕೊಡೋದು, ಇಷ್ಟೇ ಬರಕ್ಕಾಗದು ನನ್ಗೆ ಅಂತ. ಅಂಡ್ ನಾನು ಹಂಗೆ ಇದ್ದೀನಿ. ಅಂದ್ರೆ ಇಟ್ಸ್ ನಾಟ್ ಲೈಕ್ ಏನಂತಾರೆ, ಇವಾಗ ನಾನು ಹೋಗಿ ಅಡುಗೆ ಮಾಡಿ ಹಾಕಿದ್ರೇನೆ ಅವ್ರು ಊಟ ಮಾಡೋದು, ಸೊ ನಾನು ಶೂಟಿಂಗ್ ಬೇಗ ಮುಗಿಸ್ಕೊಂಡು ಹೋಗ್ಬೇಕು, ಆ ಥರ ಎಲ್ಲ ಯೋಚನೆ ಇಲ್ಲ. ಅವ್ರು ಬೇಕಾದ್ರೆ ಏನೋ ತರ್ಸ್ಕೊತಾರೆ, ವೆರಿ ಪ್ರಾಕ್ಟಿಕಲ್. ನಾನು ಹಂಗೆ ಇದ್ದೀನಿ. ನನಗೇನು ಒಂಥರ ನಾನು ಎಲ್ಲಾನು ನನ್ನ ಗಂಡನ ಜೊತೆನೇ ಮಾಡ್ಬೇಕು, ಅವ್ರ ಜೊತೆನೇ ಎಲ್ಲರೂ ಹೋಗಬೇಕು, ಅವ್ರ ಜೊತೆ ನಂಗೆ ಹಂಗಿಲ್ಲ. ನನಗಿವಾಗ ವಿ ಬೋತ್ ಆರ್ ಡಿಫ್ರೆಂಟ್ ಪೀಪಲ್. ನನ್ಗೆ ಹಾರರ್ ಸಿನಿಮಾ ಇಷ್ಟ, ಅವ್ನು ಹಾರರ್ ಸಿನಿಮಾ ನೋಡಲ್ಲ. ನಾನು ಒಬ್ಳೆ ಹೋಗಿ ಮೊನ್ನೆ ಯಾವುದೋ ಒಂದು ಇಂಗ್ಲೀಷ್ ಬಂದಿತ್ತು ಒಬ್ಸೆಷನ್ ಅಂತ, ಒಬ್ಳೆ ಹೋಗಿ ನೋಡ್ಕೊಂಡ್ಬಂದೆ ಪಿಕ್ಚರ್ನ. ಹಂಗೆ ನಾನು ತಲೆ ತಿನ್ನಲ್ಲ, ನೀನು ಬರಲೇಬೇಕು, ನನ್ನ ಗಂಡ ಅಲ್ವಾ ನೀನು ಅಂತ ಹಂಗೆಲ್ಲ ಮಾಡಲ್ಲ. ಈ ತರ ಮಾಡ್ದಾಗ್ಲೇ ಬೇಬಿ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಸ್ಟಾರ್ಟ್ ಆಗಿ ಬೆಳೆದೋಗಿ ಬಿಡುತ್ತೆ. ಹೌದು. ಈಗ ಯಾರು ಮದ್ವೆ ಆಗ್ತಿದ್ದಾರೆ, ಸ್ಪೇಸ್ ಕೊಡಿ, ಇಂಪಾರ್ಟೆಂಟ್. ಆಮೇಲೆ ಜಾಸ್ತಿ ಸ್ಪೇಸ್ ಕೊಡಕ್ ಹೋಗ್ಬೇಡಿ, ಅದು ಪ್ರಾಬ್ಲಮ್. ಯಾರು ಸ್ಪೇಸ್ ಕೊಟ್ಬಿಟ್ಟು ನಂಗೆ ಬಂದು ಬೈದ್ಬಿಡ್ಲಿ ಕೊನೆಗೆ, ನನ್ ಗಂಡ ಮಾತಾಡ್ತಾ ಇಲ್ಲ ಅಂತ. ನೋಡಿ, ಅದು ಪಾಯಿಂಟ್. ಅದೂನು ಕಷ್ಟನೇ. ಬಟ್ ಸ್ಪೇಸ್ ತಗೋತಿದ್ದಾರೆ ಅನ್ಸುತ್ತೆ ಅವ್ರೆ, ಅಲ್ವಾ? ಅದಕ್ಕೆ ಆಕ್ಚುಲಿ ತುಂಬಾ ಪ್ರಾಬ್ಲಮ್ಸ್ ಕೂಡ ಆಗ್ತಿದೆ. ಇರ್ಬೋದು, ಅದಕ್ಕೂ ಇರ್ಬೋದು. ಬಟ್ ಎಸ್ ನೈಸ್. ಮದ್ವೆ ಆಗೋರ್ಗೆ, ಆಗದೆ ಇರೋರ್ಗೆ, ಇನ್ನು ಆಗಿ ಮದ್ವೆ ಪ್ಲಾನ್ಸ್ ಇರೋರ್ಗೆ ಎಲ್ರಿಗೂ ಕೂಡ ಒಂದು ಒಳ್ಳೆ ಟಿಪ್ಸ್ ಅಂತೂ ಅಪೂರ್ವ ಕೊಟ್ಬಿಟ್ರಿ ನೀವು. ಖುಷಿ ಆಯ್ತು. ಬಟ್ ನಿಮಗೆ ಒಂದ್ಸಲ ಈಗ ಈ 10 ವರ್ಷ ಜರ್ನಿಯಲ್ಲಿ ಅನ್ಸಿತ್ತಾ, ನನ್ಗಿದೆಲ್ಲ ಯಾಕೆ ಬೇಕಿತ್ತು, ಈ ಸಿನಿಮಾ, ಈ ಆ್ಯಕ್ಟಿಂಗು, ಯಾವುದಾದ್ರೂ ಒಂದು ಯೋಚನೆ, ಈ ಸುಮ್ಮನೆ ಇರೋಣ ಬಿಡಪ್ಪ, ನಾನೇನು ಇದು, ಯಾಕಂದರೆ ನಿಮಗೆ ಸೋಷಿಯಲ್ ಮೀಡಿಯಾ ಇಷ್ಟ ಇಲ್ಲ, ಅಂದರೆ ನೀವು ಅದರಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಸೋಷಿಯಲ್ ಆಗಿರೋದು ಇಷ್ಟ ಇಲ್ಲ ಆ್ಯಕ್ಚುಲಿ, ಬಟ್ ನಿಮ್ಮ ಕೆಲಸ ಅದು. ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸುತ್ತೆ ಇದೆಲ್ಲ ಯಾಕೆ ಬೇಕು, ನಂಗೆ ಏನೂ ಬೇಡ, ನಂಗೆ ಎಲ್ಲೂ ಅಪ್ಲೋಡ್ ಮಾಡೋಕ್ಕಿಲ್ಲ, ಪ್ರಮೋಷನ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ, ನನ್ನ ಪ್ರಚಾರನೂ ನಂಗೆ ಇಷ್ಟ ಇಲ್ಲ, ನಾನು ಕೆಲಸ ಮಾಡ್ಬೇಕು, ಸುಮ್ಮನೆ ಇರಬೇಕು ಅನ್ನೋದು ಆಸೆ ತುಂಬ ಜನರಿಗೆ ಇರುತ್ತೆ. ಸೊ ನೀವು ಅದೇ ರೀತಿಯ ಪರ್ಸನ್ ಅಂತ ನಂಗೆ ಅನ್ಸುತ್ತೆ. ಸೊ ನಿಮ್ಗೆ ಈ 10 ವರ್ಷದಲ್ಲಿ ನಂಗೆ ಇದೆಲ್ಲ ಏನೂ ಬೇಡ, ನಾನು ಬಿಟ್ಬಿಡ್ತೀನಿ ಅಂತ ಒಂದು ಅನ್ಸಿದ್ಯಾ? ಅಯ್ಯೋ, ಪ್ರತಿದಿನ ಅನಿಸ್ತಿರುತ್ತೆ. ಅದು ಹೆಂಗೆ ಗೊತ್ತಾ, ಸ್ಟ್ರಗಲ್ಲು ಎಷ್ಟು. ನನಗೆ ಯಾರು ಹೇಳಿದರು ತುಂಬ ಮುಂಚೆ, ಯಾರೋ ಒಬ್ರು ಹೇಳಿದರು, ಇಂಡಸ್ಟ್ರಿ ಅವರೇ,
ಬಣ್ಣ ಅನ್ನೋದು ಎಷ್ಟು ಸೆಳೆತ ಅಂತಂದರೆ ನೀವು ಎಷ್ಟು ಬಿಟ್ಟು ಹೋಗ್ತೀನಿ ಅಂತ ಅನ್ನೋದು ಎಳ್ದು ಕರ್ಕೊಂಬರುತ್ತೆ ನಿಮ್ಮನ್ನ. ಬಿಟ್ಟು ಹೋಗೋಕ್ಕಾಗಲ್ಲ ನೀವು ಬಣ್ಣನ. ಒಂದ್ಸಲ ನೀವು ಬಣ್ಣ ಹಾಕಿದ್ರೆ ಬಿಟ್ಟು ಹೋಗೋಕ್ಕೆ ತುಂಬ ಕಷ್ಟ ಅಂತ. ಅದು ನನಗೆ ತುಂಬ ನಿಜ ಅನಿಸುತ್ತೆ. ಅಂದರೆ ನನಗೆ ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ನಾನು ಎಷ್ಟು ಪ್ರಚಾರಗಳು ಬೇಕೋ ನಾನು ಆಫ್ಕೋರ್ಸ್ ನಾನು ಮಾಡೇ ಮಾಡ್ತೀನಿ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಅದು ನನ್ನ ಕರ್ತವ್ಯ, ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಸಿನಿಮಾನ ದಳ ತಲುಪಿಸೋದು. ನನ್ನ ಕೈಯಲ್ಲಿ ಎಷ್ಟಿದೆಯೋ ಅಥವಾ ನನಗೆ ಎಷ್ಟು ಅವರು ಕೇಳ್ತಾರೋ ಅಷ್ಟು ನಾನು ಮಾಡ್ತೀನಿ. ಅದನ್ನು ಬಿಟ್ಟರೆ ನೀವು ಹೇಳ್ದಂಗೆ ನಂಗೆ ತುಂಬ ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್. ಒಂದೊಂದು ಸಲ ಅನಿಸುತ್ತೆ ಅಂದರೆ ಬಹುಶಃ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿ ಇದ್ದಿದ್ದರೆ ಬಹುಶಃ ನನಗೆ ಇನ್ನೂ ಜಾಸ್ತಿ ಆಪರ್ಚುನಿಟೀಸ್ ಬರ್ತಿತ್ತೋ ಏನೋ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಕಾನ್ಫ್ಲಿಕ್ಟ್ ಏನಂತಾನೆ ನನ್ನ ತಲೆಯಲ್ಲಿ, ಸಿನಿಮಾ ಕೊಡೋರು ಅಥವಾ ನನ್ನ ಕಾಸ್ಟ್ ಮಾಡೋರು ನನ್ನ ಕೆಲಸ ನೋಡಿ ಕೊಡಬೇಕಲ್ವ, ನನ್ನ ಫಾಲೋವರ್ಸ್ ನೋಡಿ ಏನು ಕೊಡೋದು. ಇವಾಗ ನನ್ನ ಕೆಲಸ ಬರಲಿಲ್ಲ, ಫಾಲೋವರ್ಸ್ ಇದ್ದಾರೆ ಅಂತಂದರೆ ಅದು ಹೆಂಗೆ ಅಂತ ಆಯಿತಾ. ಆ ಕಾನ್ಫ್ಲಿಕ್ಟ್ ಇದೆ. ಆಮೇಲೆ ಬರೀ ಅದೊಂದಕ್ಕೆ ಅಂತಲ್ಲ, ಇಟ್ಸ್ ಅ ವೆರಿ ಅನ್ಸರ್ಟನ್ ಜಾಬ್ ಅಲ್ಲ ಇದು. ಅಂದರೆ ದುಡ್ಡಿಗೆ ಅಂತ ಇಲ್ಲಿ ಖಂಡಿತ ಯಾರು ಇದನ್ನೊಂದನ್ನೇ ನಂಬ್ಕೊಂಬರ್ಬೇಡಿ, ಅದೊಂದು ಹೇಳಬೇಕು. ನಾನು ದುಡ್ಡಿಗೆ ಅಂತ ಯಾವತ್ತೂ ನಾನು ಈ ಇಂಡಸ್ಟ್ರಿ ಮೇಲೆ ನಾನು ಡಿಪೆಂಡ್ ಆಗೇ ಇಲ್ಲ ಆ ಥರ. ಬಿಕಾಸ್ ಅದು ಆಗಲ್ಲ. ತುಂಬ ಆನ್ ಆ್ಯಂಡ್ ಆಫ್ ಇರುತ್ತೆ. ಸಡನ್ನಾಗಿ ಲಕ್ಷ ಬಂದ್ಬಿಡುತ್ತೆ. ಸಡನ್ನಾಗಿ ಎಷ್ಟೋ ತಿಂಗಳುಗಳು ಕೆಲಸ ಇರಲ್ಲ ಎಷ್ಟೊಂದು ಜನಕ್ಕೆ. ಪ್ಲ್ಯಾನಿಂಗ್ ಇರಬೇಕು, ಪೇಷನ್ಸ್ ಇರಬೇಕು, ಮಹಾ ಪೇಷನ್ಸ್ ಇರಬೇಕು. ಇಲ್ಲಿ 10 ವರ್ಷ ಆಗಿದೆ, ಏನೂ ಆಗಿಲ್ಲ ಅಂತ ಅನಿಸ್ತಾ ಇರುತ್ತೆ. ಆದ್ರೂ 10 ವರ್ಷ ಆಗಿರೋದಿರೋದು ಇನ್ನೊಂದು ವರ್ಷದಲ್ಲಿ ಆಗಬಹುದು ಅನ್ನೋ ಹೋಪ್ ಇರಬೇಕು. ಆಮೇಲೆ ಏನಂತಾರೆ ಅದಕ್ಕೆ, ಹುಚ್ಚು ಹೋಪು ಇರಬಾರ್ದು. ಇವಾಗ ನನಗೆ ನನ್ನ ಬಗ್ಗೆ ರಿಯಾಲಿಟಿ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಈಗ ನಾನು ವೆನ್ ಐ ಕಂಪೇರ್ ಮೈಸೆಲ್ಫ್, ಲೆಟ್ಸೇ ಈಗ ರಚಿತಾ ರಾಮ್ ಅವರಾಗಿರ್ಬೋದು ಅಥವಾ ಆಶಿಕಾ ರಂಗನಾಥ್ ಅವರಾಗಿರ್ಬೋದು, ಆ ಲೇಯರಲ್ಲಿ ಇರೋವಂಥ ಹೀರೋಯಿನ್ ನಾನಲ್ಲ. ಆ ಒಂದು ಮನವರಿಕೆ ನನಗಿದೆ. ಅಂದರೆ ಐ ವಿಲ್ ನೆವರ್ ಬಿ ದಟ್ ಹೀರೋಯಿನ್ ವೇರ್ ಯುನೋ ಏನಂದರೆ ಈ ಕಮರ್ಷಿಯಲ್ ಸಕ್ಸಸ್ ಅಥವಾ ಕಮರ್ಷಿಯಲ್ ಸಿನಿಮಾಗಳು, ಇವಾಗ ಯಾವುದೋ ಹಾಡು ಅದ್ರ ಜೊತೆ ಹೀರೋ ಜೊತೆ ಡ್ಯಾನ್ಸು ಆ ಥರ ಎಲ್ಲ ಮಾಡೋವಂಥ ಕ್ಯಾರೆಕ್ಟರ್ಸ್ ನನಗೆ ಬರಲ್ಲ. ಪ್ರಾಬಬ್ಲಿ ನಂಗೆ ಅದು ಇಷ್ಟನೂ ಇಲ್ಲ, ನಂಗೆ ಬೇಡ. ಸೊ ಆ ರೇಸಲ್ಲಿ ನಾನು ಇಲ್ಲೂ ಇಲ್ಲ. ಕೆಲವರಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ದಿ ಸ್ಟಾರ್ಟ್ ಕಂಪೇರಿಂಗ್, ಅವ್ರಾಗಿದೆ ನನಗೂ ಆಗುತ್ತೆ ಅಂತ. ಅದು ಹಂಗೆ ವರ್ಕ್ ಆಗಲ್ಲ. ಅದು ಆಮೇಲೆ ನಮಗೆ ನಮ್ಮ ಸ್ಟ್ರೆಂತ್ಗಳು ಗೊತ್ತಿರಬೇಕು. ನಮಗೆ ಯಾವ ಥರ ಕತೆಗಳು ನಮಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅಥವಾ ಯಾವ ಥರ. ಮೊನ್ನೆ ಯಾವುದೋ ಒಂದು ಶೋನಲ್ಲಿ ಇವರು ಹೇಳ್ತಿದ್ರು, ರಾಜೇಶ್ ನಟ್ರಂಗ ಅವರು ಯಾವುದೋ ಒಂದು ಕ್ಲಿಪ್ಪಿಂಗ್ ನೋಡಿದೆ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಅನ್ಸುತ್ತೆ. ಅದು ಆ್ಯಕ್ಟೆಡ್ ವಿತ್ ಇನ್ ಬೈ ದ ವೇ, ನಂಗೆ ತುಂಬ ಖುಷಿ ಇದೆ ಅದು. ಅವ್ರು ಹೇಳ್ತಿದ್ರು, ಯಾರಿಗೋ ಅಡ್ವೈಸ್ ಮಾಡ್ತಿದ್ದೆ ಥರ. ಅಂದರೆ ಈಗ ಹೆಂಗೆ ಅಂತಾರೆ, ಈ ಒಂದು ಪಾತ್ರಕ್ಕೆ ಓಕೆ ಅಪೂರ್ವ ಆದರೂ ಆಗ್ತಾಳೆ ಅಥವಾ ಇನ್ನೊಬ್ರು ಯಾರು ನೀವು ಆಗ್ತೀರಾ ಅವರು ಆಗ್ತೀರಾ, ಇವರಿಲ್ಲ ಅಂದ್ರೆ ಅವ್ರು ಆಗ್ತಾರೆ, ಆ ಥರ ಆಗಬಾರ್ದಂತೆ ಆರ್ಟಿಸ್ಟ್ಗಳು. ಅಪೂರ್ವಂಗೆ ಅಂತಲೇ ಬರೆಯುವಂಥ ಆರ್ಟಿಸ್ಟ್ ಆಗಬೇಕಂತೆ, ವಿಚ್ ಇಸ್ ಸೋ ಟ್ರೂ. ಆ್ಯಂಡ್ ಐ ಅಗ್ರಿ. ಅಂದರೆ ನನಗೆ ಇದುವರ ತನಕ ಬಂದಿರೋಂಥ ಎಲ್ಲ ಪಾತ್ರಗಳೂ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ನನಗೆ ಅವ್ರು ನನ್ನನ್ನೇ ತಲೆಯಲ್ಲಿ ಇಟ್ಕೊಂಡು ಬರೋದ್ರೋ ಬಿಟ್ಟರೋ ಗೊತ್ತಿಲ್ಲ. ನನಗಂತೂ ಮಾಡುವಾಗ ಯಾವಾಗಲೂ ಅನಿಸುತ್ತೆ, ಓಕೆ ಇದು ನನ್ನನ್ನೇ ಕಲ್ಪನೆ ಮಾಡ್ಕೊಂಡು ಬರ್ದಿದ್ದಾರೆ ಅವರು ಅನ್ನೋ ಥರ ನನಗೆ ಅನ್ನಿಸ್ತಾ ಇರುತ್ತೆ ಅದು. ಆ್ಯಂಡ್ ಆ್ಯಕ್ಚುಲಿ ತುಂಬ ಜನ ಡಿರೆಕ್ಟರ್ಸ್ ನನಗೆ ಹೇಳಿದ್ದಾರೆ, ನನ್ನನ್ನೇ ತಲೆಯಲ್ಲಿ ಇಟ್ಕೊಂಡು ಬರ್ದಿದ್ದೀನಿ ಅಂತಲ್ಲ, ಬಟ್ ನಾನು ಆ್ಯಕ್ಟ್ ಮಾಡಾದ್ಮೇಲೆ ಅವರಿಗೆ ದೇ ಫೆಲ್ಟ್ ದಟ್ ಐ ಹ್ಯಾವ್ ಗಿವನ್ ದ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ನನಗೆ ಅದು ಮುಖ್ಯ. ಆಮೇಲೆ ನಾನು ಇಲ್ಲಿ ನಾನು ಸಾಯೋವರೆಗೂ ಐ ವಾಂಟ್ ಟು ಡೂ ದಿಸ್. ನನಗೆ ಇದಿಲ್ಲ. ಇವಾಗ ಲೆಟ್ಸೇ ಇನ್ ಫ್ಯೂ ಇಯರ್ಸ್ ನನಗೆ 40 ವರ್ಷ ಆಗುತ್ತೆ ಅಂದ್ಕೊಳ್ಳಿ. 40 ವರ್ಷಕ್ಕೆ ನನಗೆ ಯಾವ ಥರ ಪಾತ್ರ ಸಿಗುತ್ತೋ ಪಾತ್ರಗಳು ನಾನು ಮಾಡಬಹುದು, ನಾನು ಆ ಥರದನ್ನು ಮಾಡ್ತೀನಿ. ನನಗೆ ಬಿಗುಮಾನ ಇಲ್ಲ. ಅಂದರೆ ಇವಾಗ ನನಗೆ ಕಾಲೇಜ್ ಹುಡುಗಿ ರೋಲ್ ಸಿಗ್ತಾ ಇಲ್ಲ ಸೊ ನಾನು ಆ್ಯಕ್ಟಿಂಗ್ ಮಾಡಲ್ಲ, ಹಂಗಿಲ್ಲ ನನಗೆ ಅಲ್ವಾ. ರಿಯಾಲಿಟಿ ಚೆಕ್ ನನಗಿದೆ. ಇವಾಗ 50 ವರ್ಷ 55 ವರ್ಷ ಅಥವಾ 60 ವರ್ಷ ಆಯಿತು ಅಂತಂದಾಗ ಹೀರೋ ಅಮ್ಮನ ರೋಲ್ ಮಾಡಬೇಕು ಅಂದರೆ ನಾನು ಮಾಡ್ತೀನಿ. ಅವಾಗ ನಾನು ಹೀರೋ ಅಮ್ಮನೇ. ಅಂದರೆ 20 ವರ್ಷದ ಹುಡ್ಗಂಗೆ 25 ವರ್ಷದ ಹುಡ್ಗಂಗೆ 60 ವರ್ಷದವ್ರ ಅಮ್ಮ ಆಗದೆ ಇನ್ನೇನಾಗ್ತಾರೆ ಅಲ್ವಾ. ಹೌದು, ಅದು ನನಗೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ನನಗೆ ಏನು ಅಂತಂದರೆ, ಎಷ್ಟೊಂದು ಸೀರಿಯಲ್ಗಳಲ್ಲಿ ನೋಡಿದ್ದೀನಿ 35 ವರ್ಷದವರೆಲ್ಲ ಸೀರಿಯಲ್ ಹೀರೋಗಳಿಗೆ ಅಮ್ಮ ಅಂತೆ. ಸೀರಿಯಲ್ ಹೀರೋಗಳು ದೇ ವಿಲ್ ಬಿ ಇನ್ ದ 30s ಆರ್ ಲೇಟ್ 20s. ಅದು ಹೆಂಗೆ ಅಂದರೆ ಹೌ ಕ್ಯಾನ್ ಇವನ್ ಇಮ್ಯಾಜಿನ್ ಅಲ್ಲ. 35 ವರ್ಷದವರು ಅದು ಹೆಂಗೆ 25 ಅಥವಾ 30 ವರ್ಷದವ್ರಿಗೆ ಅಮ್ಮನ ರೋಲ್ ಹೆಂಗೆ ಕೊಡ್ತೀರಾ ನೀವು? ಹೌ ಕ್ಯಾನ್ ಯು ಇವನ್ ಆಫರ್ ಇಟ್? ಇಟ್ ಈಸ್ ನಾಟ್ ಫೇರ್ ಅಟ್ ಆಲ್. ಅದು ನಾನು ತುಂಬಾ ಕಡೆ ನೋಡಿದ್ದೀನಿ. ನಂಬಕ್ಕೆ ಆಗಲ್ಲ. ಒಂಥರ ಅದು ಅಮ್ಮ ಅಮ್ಮ ಅಂತ ಕರಿತಿರ್ತಾರೆ, ಪಾಪ ಯಾರೋ ಅಕ್ಕನೋ ಅದ್ಗೇನೋ ಇದ್ದಂಗೆ ಇರ್ತಾರೋ ಅವರು. ನಿಜ. ಸೊ ಅದು ಹಂಗೆ ಬಂದರೂ ನಾನು ಮಾಡಲ್ಲ, ಖಂಡಿತ ಮಾಡಲ್ಲ. ಏಜ್ ಅಪ್ರಾಪ್ರಿಯೇಟ್ ರೋಲ್.
ನನಗೆ ಇವಾಗ ಯಾವುದೋ ಹೈಸ್ಕೂಲ್ ಹುಡುಗಿ ಫಸ್ಟ್ PUC ಹುಡುಗಿ ಕೊಡ್ತೀನಿ ಅಂದರೆ ನಾನೇ ಮಾಡಲ್ಲ ಅಂತೇನೆ, ಬಿಕಾಸ್ ಐ ನೋ ಐ ಡೋಂಟ್ ಲುಕ್ ಲೈಕ್ ದಟ್. ಅಷ್ಟು ಕಾಮನ್ ಸೆನ್ಸ್ ಇರಬೇಕು. ಬಟ್ ದ ಸೇಮ್ ಟೈಮ್ ನೀನು ತೊಗೊಂಬಂದ್ಬಿಟ್ಟು ಯಾವುದೋ ಹೀರೋಗೆ ನೀನು 50 year old ಅಕ್ಕ ಮಾಡು, ನಾನೇನಕ್ಕೆ ಮಾಡಲಿ, ನಾನು ಮಾಡಲ್ಲ ಅಲ್ವಾ? ಹಂಗೆ. ಬಟ್ ಎಷ್ಟು ಮ್ಯಾಟರ್ಸ್ ಇರುತ್ತಲ್ಲ ಒಂದು ಇಂಡಸ್ಟ್ರಿ ಅಂತ ಬಂದಾಗ, ಅಥವಾ ಪಾತ್ರದ ಸೆಲೆಕ್ಷನ್ ಅಂತ ಬಂದಾಗ, ಅಥವಾ ಯಾವ ಪಾತ್ರ ಮಾಡಬೇಕು ಅಂತ ಬಂದಾಗ ಕೆಲವರಿಗೆ ನೀಡ್ ಇರುತ್ತೆ ಮಾಡಿಬಿಡ್ತಾರೆ. ಬಟ್ ನಾವು ಚೂಸಿ ಇರ್ತೀವಿ ಅಂದ್ರೆ ನಮಗೆ ಮಾಡ್ಬೇಕಾ ಬೇಡವಾ ಅನ್ನೋ ಅಂತ ಥಾಟ್ ಬರುತ್ತೆ. ಇಂಥದ್ದೆಲ್ಲ ಥಿಂಕ್ ಓಡ್ತಾ ಇರುತ್ತಲ್ಲ ತಲೆಯಲ್ಲಿ. ಅದು ಸ್ವಲ್ಪ ಓವರ್ ಥಿಂಕ್ ಆದಾಗ ಎಲ್ಲ ಬಿಟ್ಟು ಎಲ್ಲಾದ್ರೂ ಟ್ರಿಪ್ ಹೋಗ್ಬಿಡ್ತೀರಾ? ಹೌದೌದು. ಹೆಂಗಾಗುತ್ತೆ ಗೊತ್ತಾ, ಒಂಥರ ಅಂದರೆ ಒಂದಂತೂ ನಾನು ಮುಂಚಿನೂ ತುಂಬ ಕ್ಲಿಯರ್ ಇದ್ದೆ, ಬಂದಿದ್ದನ್ನೆಲ್ಲ ನಾನು ಖಂಡಿತ ಒಪ್ಕೊಳ್ಳಲ್ಲ. ನಂಗೆ ಆಗಲ್ಲ. ಇವಾಗ ಲೆಟ್ಸೆ ನಾನು ಯಾವುದೋ ಒಂದು ಸಿನಿಮಾನ ನಾನು ಬರೀ ದುಡ್ಡಿಗಷ್ಟೇ ಮಾಡ್ತಿದ್ದೀನಿ ಅಂತ ನಂಗೆ ಯೋಚನೆ ಮಾಡೋಕ್ಕೆ ಆಗಲ್ಲ. ಬಟ್ ಅಂಥ ಸಂದರ್ಭಗಳು ಬಂದಿಲ್ಲ ನಾನು ಹೇಳ್ತಿಲ್ಲ. ಕೆಲವು ಸಿನಿಮಾಗಳು ಹಂಗೆ ಒಪ್ಕೊಂಡಿರೋದು ಇದೆ. ಬಟ್ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಇನ್ಮೇಲೆ ನಾನು ಹಂಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದೊಂಥರ ತುಂಬ ಹರ್ಟ್ ಆಗ್ತಾ ಇರುತ್ತೆ ತಲೆಯಲ್ಲಿ. ನಂಗೆ ಇದು ಅಂದರೆ ಈ ಪಾತ್ರದ ಜೊತೆ ನಂಗೆ ಕನೆಕ್ಟೇ ಆಗೋಕ್ಕಾಗ್ತಿಲ್ಲ ಅಂತ. ಕನೆಕ್ಟ್ ಆಗಿಲ್ಲ ಅಂತಂದಾಗ ನೀವು ಜಸ್ಟಿಫೈ ಮಾಡೋಕ್ಕೆ ಆಗಲ್ಲ ಕ್ಯಾರೆಕ್ಟರ್ನ. ಸೊ ಇಷ್ಟು ವರ್ಷವೂ ನನಗೆ ಬಂದಿರೋಂಥ ಕ್ಯಾರೆಕ್ಟರ್ ಅಥವಾ ನಾನು ಒಪ್ಪಿರೋವಂಥ ಕ್ಯಾರೆಕ್ಟರ್ಸ್ ಎಲ್ಲ ನನಗೆ ತುಂಬ ಒಂಥರ ಒಳ್ಳೆ ಮಜಾ ಕೊಟ್ಟಿರೋವಂಥ ಕ್ಯಾರೆಕ್ಟರ್ಸು. ತುಂಬ ಡಿಫ್ರೆಂಟಾಗಿರೋವಂಥ ರೋಲ್ಗಳು, ಸಿಮಿಲರ್ ರೋಲ್ಸ್ ನಾನು ಪ್ಲೇನೇ ಮಾಡಿಲ್ಲ. ಆಮೇಲೆ ನಂಗೆ ಆ ಥರ ಚಾಲೆಂಜಸ್ ಇದ್ದರೆ ಇಷ್ಟ. ಲೈಕ್ ಐ ಸೆಡ್, ನಾನು ದುಡ್ಡಿಗೆ ಅಂತ ನಾನು ಈ ಇಂಡಸ್ಟ್ರಿ ಮೇಲೆ ನಾನು ಡಿಪೆಂಡ್ ಆಗಿಲ್ಲ. ಈಗ ರೀಸೆಂಟಾಗಿ ನಾನು ಪ್ರೊಡಕ್ಷನ್ ಶುರು ಮಾಡಿದ್ದೀನಿ. ಸೊ ಅದ್ರಲ್ಲಿ ನಾನು ಆ್ಯಡ್ಸು ಅದು ಇದೆಲ್ಲ ಮಾಡ್ತಿರ್ತೀನಿ. ಸೊ ದ್ಯಾಟ್ ಈಸ್ ಗೋಯಿಂಗ್ ಆನ್. ಅದು ಬಿಟ್ಟರೆ ನಾನು ಯಾವತ್ತು ಇದರಿಂದಾನೇ ದುಡಿಬೇಕು ಅಂತ ಇದ್ದಿದ್ರೆ ಪ್ರಾಬಬ್ಲಿ ನಾನು ಆ ಥರ ಬಂದಿದ್ದೆಲ್ಲ ಒಪ್ಕೊಂಡ್ಬಿಡ್ತಿದ್ದೆ ಅನಿಸುತ್ತೆ. ಹೌದು. ಬಟ್ ಥ್ಯಾಂಕ್ಫುಲಿ ಆ ಥರ ಇಲ್ಲದೇ ಇರೋದ್ರಿಂದ ಆ ಲಿವರೇಜ್ ಇದೆ ನನಗೆ. ಆಮೇಲೆ ಒಳ್ಳೆ ಕಥೆಗಳು ಬರ್ತಿದೆ. ಇವಾಗ ಇನ್ನೊಂದು 3-4 ಡೇಸಲ್ಲಿ ಶುರು ಆಗುತ್ತೆ ಒಂದು ಹಾರರ್ ಸಿನಿಮಾ, ಬಾನಾಸುರ ಅಂದ್ಬಿಟ್ಟು. ಅದನ್ನ ಪೋಸ್ಟ್ ಮಾಡಿದ್ದೆ ನಾನು ಸೋಷಿಯಲ್ ಮೀಡಿಯಾ. ಹೌದು, ಅವ್ರಿಗೆ ಖುಷಿ ಆಗ್ತಿದೆ ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ ಅಂತ. ಸೊ ಅದ್ರ ಮುಹೂರ್ತ ಆಗಿತ್ತು. ಸೊ ಆ ಮೂವಿಗೆ ತುಂಬಾ ವೆಯ್ಟ್ ಮಾಡ್ತಿದ್ದೀರಾ ನೀವು? ಖಂಡಿತ ವೆಯ್ಟ್ ಮಾಡ್ತಿದ್ದೀನಿ ಶೂಟ್ ಮಾಡೋದಕ್ಕೆ. ನನಗೆ ಹಾರರ್ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ತುಂಬಾ ಮುಂಚೆಯಿಂದಾನೆ. ಬಟ್ ನಿಮ್ ಗಂಡ ನೋಡಕ್ ಬರಲ್ಲ ಅಲ್ಲ ಆ ಮೂವಿನ? ಏನು ಎಳ್ಕೊಂಡು ಕರ್ಕೊಂಡು ಸಿನಿಮಾ ಹಾರರ್ ಮೂವಿನ ನೋಡಲ್ಲ ಅಂತ ಅಂದ್ಬಿಟ್ಟಿದ್ದಾರೆ. ದಿನದ ಟೈಮಲ್ಲಿ ಡೇ ಟೈಮಲ್ಲಿ ಕರ್ಕೊಂಡ್ಬರ್ತೀನಿ. ಓಕೆ. ಸೊ ಅದರಲ್ಲಿ ಒಳ್ಳೆ ರೋಲ್ ಇದೆ. ಪ್ರವೀಣ್ ತೇಜ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ನಾನು ಅವರು ಎಲ್ಲ ವಿ ಪ್ಲೇ ಸಿಬ್ಲಿಂಗ್ಸ್ ಅದರಲ್ಲಿ. ಓಕೆ. ಸೊ ಚಿಕ್ಕಮಂಗ್ಳೂರು, ತೀರ್ಥಹಳ್ಳಿ ಆ ಪ್ರಾಂತ್ಯದಲ್ಲಿ ನಡೆಯುವಂಥ ಕತೆ. ಸೊ ಕತೆ ಅಂತೂ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಭಾನು ತೇಜ್ ಮಲ್ನಾಡ್ ಅಂತ, ಹೊಸ ಹುಡುಗ. ಬಟ್ ಒಳ್ಳೆ ಕ್ಲಾರಿಟಿ ಇದೆ, ಕ್ಲಾರಿಟಿ ಆಫ್ ಥಾಟ್ ಇದೆ, ಒಳ್ಳೆ ಬರವಣಿಗೆ ಇದೆ. ನೋಡೋಣ. ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಚೆನ್ನಾಗಾಗ್ಲಿ. ಆ ಬಾಣಾಸುರ ನೋಡೋ ತರ ನಮಗೂ ಆಗ್ಲಿ ಅಂತ ಹೇಳ್ತೀನಿ.